ಮತ್ತೊಂದು ಕಡೆ ಶಿವಮೊಗ್ಗದಲ್ಲೂ ಕೂಡ ಔಷಧಿ ಅಂಗಡಿಗಳು ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 1,000ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳಿದ್ದಾವೆ. ಡಿಸಿ ಕಚೇರಿ ಬಳಿ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವುದಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮಾಲೀಕರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ತುರ್ತು ಸೇವೆಗೆ ಆಸ್ಪತ್ರೆಯಲ್ಲಿರುವಂತಹ ಎಲ್ಲ ಔಷಧಿ ಅಂಗಡಿಗಳನ್ನ ಓಪನ್ ಮಾಡಲಾಗಿದೆ. ರೋಗಿಗಳಿಗೆ ತುರ್ತು ಔಷಧಿಗಳು ಆಸ್ಪತ್ರೆಯ ಮೆಡಿಕಲ್ಗಳಲ್ಲಿ ಲಭ್ಯ ಇದ್ದಾವೆ. ಅಪೋಲೋ ಹಾಗೆ ಮೆಡ್ ಪ್ಲಸ್ನ ಔಷಧಿ ಅಂಗಡಿಗಳು, ಮೆಡಿಕಲ್ ಶಾಪ್ಗಳು ಮಾತ್ರ ಓಪನ್ ಇರುವುದು. ಆ ಸಂಸ್ಥೆಗಳ ಅಂಗಡಿಗಳನ್ನು ಕೂಡ ಬಂದ್ ಮಾಡುವಂತೆ ಮನವಿ ಮಾಡಿದ್ದಾರೆ ಪ್ರತಿಭಟನಾಕಾರರು. ರಾತ್ರಿ 12 ಗಂಟೆಯವರೆಗೆ ಬಂದ್ ಮಾಡೋಕೆ ಔಷಧ ವರ್ತಕರ ಸಂಘ ನಿರ್ಧಾರ ಮಾಡಿದೆ. ರಾಜ್ಯಾದ್ಯಂತ ಕೇವಲ ವಿಜಯಪುರ, ಶಿವಮೊಗ್ಗ ಮಾತ್ರ ಅಲ್ಲ, ಹಲವು ಭಾಗಗಳಲ್ಲಿ ಈ ರೀತಿ ಇವತ್ತು ಬೆಳಗ್ಗಿನಿಂದ ಮೆಡಿಕಲ್ ಶಾಪ್ಗಳು ಕ್ಲೋಸ್ ಇದ್ದಾವೆ. ಜನ ತುರ್ತಾಗಿ ಔಷಧಿ ಬೇಕು ಅಂದ್ರೆ ಪರದಾಡ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳತ್ತ ದೌಡಾಯಿಸ್ತಿದ್ದಾರೆ. ಯಾಕಂದ್ರೆ ಆಸ್ಪತ್ರೆಗಳಲ್ಲಿರುವಂತಹ ಮೆಡಿಕಲ್ ಶಾಪ್ಗಳು, ಫಾರ್ಮಸಿಗಳು ಮಾತ್ರ ಓಪನ್ ಇರೋದು. ಅವರ ಬೇಡಿಕೆ ಏನು? ಆನ್ಲೈನ್ ಪ್ಲಾಟ್ಫಾರ್ಮ್ಗಳೇನಿದ್ದಾವೆ, ಅದು ಬ್ಲಿಂಕಿಟ್ ಇರಬಹುದು, ಝೊಮ್ಯಾಟೊ ಇರಬಹುದು, ಸ್ವಿಗ್ಗಿ ಇರಬಹುದು, ಈ ಆನ್ಲೈನ್ ಆಪ್ಗಳಲ್ಲೂ ಕೂಡ ಔಷಧಿ ಮಾರಾಟಕ್ಕೆ ಏನು ಅವಕಾಶವನ್ನ ಕಲ್ಪಿಸಲಾಗಿದೆ, ಅದನ್ನ ನಿರ್ಬಂಧಿಸಬೇಕು ಅನ್ನೋದು ಮೆಡಿಕಲ್ ಶಾಪ್ ಮಾಲೀಕರು ಮಾಡ್ತಾ ಇರುವಂತಹ ಆಗ್ರಹ.